ಮೇಷರಾಶಿಗೆ ವೇದದಲ್ಲಿ ಇರತಕ್ಕಂಥ ಶನಿಯ ಕಾಟ ತುಂಬ ಇದೆ. ಯಾಕಂದರೆ ವೇದದಲ್ಲಿ ಶನಿ ಇದ್ರೇ ಅದೊಂದು ದೋಷ, ಅದೊಂದು ದರಿದ್ರ. ವೇದದಲ್ಲಿ ಶನಿ ಇರಬಾರ್ದು. ಜನ್ಮಕ್ಕೆ ಬಂದರೂ ಪರವಾಗಿಲ್ಲ, ಪಂಚಮದಲ್ಲೂ ಏನೋ ಒಂದು ಆಗ್ತದೆ, ಅಷ್ಟಮದಲ್ಲೂ ಏನೋ ಒಂದು, ವೇದದಲ್ಲಿ ಬಂದರೆ ಬಹಳ ಕಷ್ಟ ಆಗ್ತದೆ ಮನುಷ್ಯನಿಗೆ. ಮೇಷರಾಶಿಯವರಿಗೆ ಈಗ ವೇದದಲ್ಲಿ ಇರೋದು ಒಂದು ದೋಷ, ಅವನು ವಕ್ರಿ ಇದ್ದಾನೆ. ವಕ್ರೀಣಾಂ ಮಹಾವೀರ್ಯಸ್ತು ಪಾಪ್ಮಾನ್ ಪಾಪಫಲದಾಯಕ ಅಂತಂತ. ಅಂದರೆ ವಕ್ರಿ ಪಾಪಗ್ರಹರು ವಕ್ರಿ ಇದ್ದಾಗ ಅತ್ಯಂತ ಬಲಿಷ್ಠರಿರ್ತಾರೆ, ಮತ್ತು ಪಾಪ ಸಂಚಯವು ಜಾಸ್ತಿ ಆಗುತ್ತೆ ಅಂತ. ಹಾಗೆ ಸೊ ಎರಡೆರಡು ದೋಷವು ಇದೆ. ಅದೂ ಕೂಡ ತಾತ್ಕಾಲಿಕವಾಗಿ ಗುರುವಿನ ಕರ್ಕರಾಶಿಗೆ ಬರೋದರಿಂದ ಈ ವಕ್ರಿ ಶನಿ ದೋಷ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂದರೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಬರ್ತದೆ, ಸ್ವಕ್ಷೇತ್ರದ ಮೇಲೆ. ಅದೊಂದು ಒಳ್ಳೆಯ ಫಲ. ಯಾವುದಾದರೂ ಕೌಟುಂಬಿಕವಾಗಿರ್ತಕ್ಕಂತಹ ವ್ಯಾಜ್ಯಗಳು ಇದ್ದರೆ ಪರಿಹಾರ ಆಗ್ತದೆ. ಹಣಕಾಸು ಬರಬೇಕಾಗಿರ್ತಕ್ಕಂಥದ್ದು, ಯಾವುದೋ ಆಸ್ತಿ ವಿವಾದ ಇರಬಹುದು, ಯಾವುದೋ ಕೋರ್ಟ್ ಕೇಸ್ ಇರಬಹುದು, ಮಠಮಾನ್ಯದ ಸಂಬಂಧದಲ್ಲಿ, ದೇವಸ್ಥಾನದ ಸಂಬಂಧದಲ್ಲಿರ್ತಕ್ಕಂಥ ವ್ಯಾಜ್ಯಗಳಿರ್ಬೋದು, ನಮಗೆ ಗೊತ್ತಿಲ್ಲ. ಒಂದು 9ನೇ ಮನೆ ಅಂತಂದರೆ ಅದು ಎಷ್ಟು ಅಂತಂದರೆ ಅಷ್ಟು ವಿಷಯಗಳಿಗೆ ಅದು ಫಲ ಬರ್ತದೆ. ಅಂದರೆ ನಮ್ಮ ಹಿಂದಿನವರ ವ್ಯಾಜ್ಯಗಳು, ಅದು ವೈಯಕ್ತಿಕವೂ ಇರಬಹುದು, ಕೌಟುಂಬಿಕವೂ ಇರಬಹುದು, ದೇವಸ್ಥಾನ ಸಂಬಂಧದಲ್ಲಿ ಇರತಕ್ಕಂಥವು, ಅಥವಾ ಅದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಏನೋ ವಿಭಾಗ ಏನಿದೆ ಸರ್ಕಾರದ್ದು, ಅದಕ್ಕೂ ಇರಬಹುದು. ಯಾವುದ್ಯಾವುದೋ ಸಮಸ್ಯೆಗಳಿರ್ಬೋದು, ಅಥವಾ ಕಾಶಿಯ ಏನೋ ಒಂದು ಸಮಸ್ಯೆ ಇರಬಹುದು, ಜ್ಞಾನವಾಪಿ ಮಂದಿರದ ಒಂದು ವಿಷಯ ಇರಬಹುದು. ಇದೆಲ್ಲವಕ್ಕೂ ಕೂಡ ಪಾಸಿಟಿವ್ ಪರಿಣಾಮ ತರತಕ್ಕಂತಹ ತಿಂಗಳು. ಯಾಕಂದರೆ ಗುರು ಸ್ವಕ್ಷೇತ್ರವನ್ನು ನೋಡ್ತಕ್ಕಂಥದ್ದು, ಉಚ್ಚಕ್ಕೆ ಬರ್ತಕ್ಕಂಥದ್ದು, ಯಾವುದೋ ಒಂದು ನಮ್ಮ ಫೇವರಲ್ಲಿ ಒಂದು ಡಿಸಿಷನ್ ಬರಬಹುದು. ಈ ರೀತಿಯ ಫಲವನ್ನು ಕೂಡ ಮೇಷರಾಶಿಯ ಅನುಕೂಲದಂತೆ, ಗುರುವಿನ ಅನುಕೂಲದಂತೆ ಫಲ ಉಂಟು.